ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾದಂತಹ ಸೂಪರ್ ಟೇಸ್ಟಿಯಾಗಿರುವಂತಹ ರೋಸ್ಟ್ ಕುಕ್ಕೀಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭ ನಮಗೆ ಇದು ಮಾಡಲಿಕ್ಕೆ. ಇನ್ಸ್ಟೆಂಟಾಗಿ ಬರೀ 10 ನಿಮಿಷದಲ್ಲಿ ಈಸಿಯಾಗಿ ಮಾಡಬಹುದಾದಂತಹ ರೋಸ್ಟ್ ಕುಕ್ಕೀಸ್. ನಮಗೀಗ ಸ್ನ್ಯಾಕ್ಸಿಗೆಲ್ಲ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅನಿಸಿದಾಗ ಈ ರೋಸ್ಟ್ ಕುಕ್ಕೀಸನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಫಸ್ಟಿಗೆ ಇದೇ ರೀತಿ ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ಒಂದು ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. ನಾನಿವಾಗ ಒಂದು ಮೊಟ್ಟೆ ಮತ್ತು 1 ಕಪ್ಪು ಹಿಟ್ಟಲ್ಲಿ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡುವಾಗ ಇದರ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ನೋಡಿ, ಬೌಲಿಗೆ ಒಂದು ಮೊಟ್ಟೆಯನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕು. ಸಕ್ಕರೆ ನಿಮ್ಮ ಸ್ವೀಟ್ ಪ್ರಕಾರ ನಿಮಗೆ ಸೇರಿಸ್ಕೋಬೋದು. ನಾನು ಸ್ವಲ್ಪ ಸ್ವೀಟಾಗಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 3 ಚಮಚ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ ಆ ಮೊಟ್ಟೆದು ಸ್ಮೆಲ್ಲೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ಇನ್ನು ಸಕ್ಕರೆ, ಮೊಟ್ಟೆ ಮತ್ತು ವೆನಿಲಾ ಎಸೆನ್ಸನ್ನು ಚೆನ್ನಾಗಿ ಇದೇ ರೀತಿ ಒಂದು ಹ್ಯಾಂಡ್ ವಿಸ್ಕಲ್ಲಿ ಬೀಟ್ ಮಾಡಬೇಕು. ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಸಹ ನಮಗೆ ಸೇರಿಸ್ಬೋದು. ನಾನೀಗ ಪುಡಿಯೆಲ್ಲ ಮಾಡಿಲ್ಲ, ಹಾಗೆಯೇ ಹಾಕಿ ಮಾಡ್ತಾಯಿದ್ದೀನಿ. ಒಂದು ಸತಿ ಇದೇ ರೀತಿ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟೇ ಉಪ್ಪನ್ನು ಸೇರಿಸಬೇಕು. ಇನ್ನು ಇದಕ್ಕೆ ನಾವು ಸೇರಿಸೋದು ಹಾಲು. ನಾನಿಲ್ಲಿ 1 ಕಪ್ಪು ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸಿದ್ದೀನಿ. ನಾವು ನೋಡ್ಕೊಂಡು ಹಾಲು ಸೇರಿಸಬೇಕು. ನೀರು ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನು ನಮಗೆ ಹಿಟ್ಟನ್ನು ಸೇರಿಸೋಣ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಸಹ ತಗೊಳ್ತಾ ಇದ್ದೀನಿ. ನಾವು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಟ್ಟಿಗೆ ಸೇರಿಸಿ ಮಾಡಿದರೆ ಒಳ್ಳೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮದು ರೋಸ್ಟ್ ಕುಕ್ಕೀಸ್. ಇದಕ್ಕೆ ಈ ಹಿಟ್ಟನ್ನು ನಾವು ಒಂದು ಸತಿ ಜಲ್ಡಿ ಮಾಡಿ ಇದನ್ನು ಇದಕ್ಕೆ ಸೇರಿಸೋಣ. ಇನ್ನು ವಿಸ್ಕಲ್ಲಿ ಈ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಹಾಲಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ತೆಂಗಿನಕಾಯಿ ಹಾಲಲ್ಲಿ ಸಹ ಇದನ್ನು ಮಾಡ್ಬೋದು. ತೆಂಗಿನಕಾಯಿ ಹಾಲಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾವಿವತ್ತು ಇನ್ಸ್ಟೆಂಟಾಗಿ ಬೇಗ ಈಸಿಯಾಗಿ ಮಾಡಬಹುದಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ನಾನು ಹಾಲನ್ನು ನಾವಿವಾಗ ಅಂಗಡಿಯಿಂದ ತಂದಂತಹ ಪ್ಯಾಕೆಟ್ ಹಾಲಿದೆಯಲ್ಲ, ಅದೇ ಹಾಲು 1 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿ ನಾವು ಈ ಹಿಟ್ಟನ್ನು ಚೆನ್ನಾಗಿ ಇದೇ ರೀತಿ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಲೂಸಾಗಿ ಇರಬೇಕು. ನೋಡಿ, ಒಮ್ಮೆಲೆ ಹಾಲನ್ನು ಹಾಕಬಾರ್ದು, ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಇವಾಗ ಆಲ್ಮೋಸ್ಟು ಕನ್ಸಿಸ್ಟೆನ್ಸಿ ಇದು ರೆಡಿ ಆಗಿದೆ. ಇನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ನಾನು ತೆಗೆದಿಟ್ಟಿರೋ 1 ಕಪ್ ಹಾಲನ್ನು ಸೇರಿಸಿದ್ದೀನಿ. ನೋಡಿ, ಹಿಟ್ಟು ಮಿಕ್ಸ್ ಮಾಡಿದಾಯಿತು. ಇನ್ನು ಸ್ವಲ್ಪ ಇಷ್ಟು ಗಟ್ಟಿ ಇರಬಾರ್ದು, ಒಂದು ಸ್ವಲ್ಪ ಲೂಸ್ ಆಗಬೇಕು. ಅದಕ್ಕೆ ಇನ್ನು ಸ್ವಲ್ಪ ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟಿಗೆ 1 ಫುಲ್ ಕಪ್ಪು ಹಾಲು ಮತ್ತು ಒಂದು ಸ್ವಲ್ಪ ಸಹ ಸೇರಿಸಿದ್ದೀನಿ. ಇನ್ನು ಇದಕ್ಕೆ ನಾವು ಕಪ್ಪು ಎಳ್ಳನ್ನು ಸೇರಿಸಬೇಕು. ಕಪ್ಪು ಅಥವಾ ಬಿಳಿ ಯಾವ ಎಳ್ಳಾದರೂ ಆಗುತ್ತೆ. ನಾನಿವಾಗ ಕಪ್ಪು ಎಳ್ಳನ್ನು ಸೇರಿಸಿದ್ದೀನಿ. ಇದಕ್ಕೆ 1 ಚಮಚ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಬೇಕು. ನಾನು 1 ಚಮಚ ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆಯನ್ನು ಅಡಿಗೆಗೆ ಉಪಯೋಗಿಸ್ತೀರೋ ಅದೇ ಎಣ್ಣೆಯನ್ನು ಸೇರಿಸಿದರೆ ಸಾಕು. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ತುಪ್ಪ ಅಥವಾ ಎಣ್ಣೆಯನ್ನು ನಾವು ಈ ಹಿಟ್ಟಿಗೆ ಸೇರಿಸಿದರೆ ನಾವು ರೋಸ್ಟ್ ಕುಕ್ಕೀಸ್ ಮಾಡುವಾಗ ಅದು ಅಂಟುವುದಿಲ್ಲ. ಅದು ನಾವು ಕುಕ್ಕೀಸಿದು ಅಚ್ಚಿಗೆ ಅದು ಹಿಟ್ಟು ಅಂಟುವುದಿಲ್ಲ. ಈಸಿಯಾಗಿ ನಮಗೆ ಅದು ಬಿಟ್ಟು ಬರಲಿಕ್ಕೋಸ್ಕರ ಈ ಎಣ್ಣೆ ಅಥವಾ ತುಪ್ಪವನ್ನು ನಾವು ಸೇರಿಸಿದ್ದು. ನೋಡಿ, ಹಿಟ್ಟು ರೆಡಿ ಆಯಿತು. ಹಿಟ್ಟನ್ನು ಸೈಡಿಗಿಟ್ಟು ಇನ್ನು ಎಣ್ಣೆಯನ್ನು ಕಾಯಲಿಕ್ಕೆ ಬಿಡಬೇಕು. ನಮಗೆ ಇದು ಫ್ರೈ ಮಾಡಲಿಕ್ಕೆ ಇದು ಕಾಯಿಸಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಮತ್ತು ನಮ್ಮದು ರೋಸ್ಟ್ ಕುಕ್ಕೀಸ್ ಇದು ಅಚ್ಚಿದೆಯಲ್ಲ, ಅಚ್ಚನ್ನು ಫಸ್ಟಿಗೆ ಈ ಕುದಿತಾ ಇರುವ ಎಣ್ಣೆಗೆ ಇದೇ ರೀತಿ ಬಿಡಬೇಕು. ಅದು ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಹಿಟ್ಟನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಬಿಸಿ ಇರುವ ಅಚ್ಚನ್ನು ತೆಗೆದು ಹಿಟ್ಟಿಗೆ ಮುಳುಗಿಸಿ ಒಂದು 3/4 ಭಾಗದಷ್ಟು ಮಾತ್ರ ಮುಳುಗಿಸಿ ಇದನ್ನು ಎಣ್ಣೆಗೆ ಬಿಟ್ಟು ಇದೇ ರೀತಿ ಲೈಟಾಗಿ ಶೇಕ್ ಮಾಡಿದರೆ ಸಾಕು, ಅದು ಅಚ್ಚಿಂದ ಬಿಟ್ಟು ಬರುತ್ತೆ. ಇನ್ನು ಇದನ್ನು ಮಗಚಿ ಹಾಕಿ 2 ಸೈಡ್ ಫ್ರೈ ಆಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನಮಗೆ ಎಣ್ಣೆಯಿಂದ ತೆಗೆದ್ರೆ ಸೂಪರಾಗಿರುವ ನಮ್ಮದು ರೋಸ್ಟ್ ಕುಕ್ಕೀಸ್ ಇಲ್ಲಿ ರೆಡಿ ಆಯಿತು. ಈಸಿಯಾಗಿ ನಮಗೆ ಮಾಡ್ಬೋದು. ಈ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದ್ರಿಂದ ಅದು ಅಚ್ಚಲ್ಲಿ ಅಂಟುವುದಿಲ್ಲ. ನಮಗೆ ಈಸಿಯಾಗಿ ಬೇಗ ರೋಸ್ಟ್ ಕುಕ್ಕೀಸನ್ನು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿವಾಗ 1 ಕಪ್ ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ಪು ಅಕ್ಕಿ ಹಿಟ್ಟಿನಿಂದ ಒಂದು 25 ರೋಸ್ಟ್ ಕುಕ್ಕೀಸನ್ನು ಮಾಡಿದ್ದೀನಿ.
ತುಂಬ ಟೇಸ್ಟ್ ಇದು, ತುಂಬ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.